ವಸತಿ ಶಾಲೆಗಳಲ್ಲಿ ಒಂದು ಘೋಷವಾಕ್ಯ ಬದಲಾವಣೆ ಆಗಿರೋದು ಈಗ ಬಿಜೆಪಿ ವಿವಾದ ಮಾಡ್ತಾ ಇದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಘೋಷವಾಕ್ಯ ಇತ್ತು. ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಲ್ಲಾ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದ್ದಾರೆ. ಕುವೆಂಪು ಅವರ ಹೇಳಿಕೆಯನ್ನು ಬದಲಾಯಿಸಿರೋದು ಸರಿಯಲ್ಲ ಅಂತ ವಿವಾದ ಇದೆ. ನೋಡಿ, ನಾನು ಇನ್ನ ಸರಿಯಾಗಿದ್ದ ಮಾಹಿತಿ ಪಡೆದಿಲ್ಲ. ಈಗ ಬೆಳಗ್ಗೆನೆ ನಾನು ಕೇಳಿದ್ರು, ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇರೋದು. ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನಾವೇ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಹೇಳಿರೋದು. ಸೊ ಇವತ್ತು ಕೂಡ ಬಿಜೆಪಿ ಯಾರು ನಿಮ್ಗೆ ಹೇಳ್ತಾ ಇದ್ದಾರೆ, ನಮ್ಮ ಕುವೆಂಪುರವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರು ಮಾಡ್ಕೊಳ್ಳಿ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ತಪ್ಪು ಕಂಡು ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇರೋದಷ್ಟೇ. ಬದುಕಿನ ಬಗ್ಗೆ ಅವ್ರೇನು ಯೋಚನೆ ಮಾಡೋದಿಲ್ಲ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನ ಕೆಡಿಸುವಂತ ಕೆಲಸ ಯಾವಾಗಲೂ ಮಾಡ್ತಾರೆ. ಮಧು ಬಂಗಾರಪ್ಪ ಹೇಳಿದ್ರೆ ಮೊದಲು ಕೈ ಮುಗಿದು ಬರಲಿ, ಆಮೇಲೆ ಪ್ರಶ್ನೆ ಮಾಡಲಿ ಅಂತ. ನಿಮ್ದು ಅದೇ ಸ್ಟ್ಯಾಂಡ್ ಇದೆಯಾ? ನಾನು ಜಸ್ಟ್ ಚೆಕ್ ಇಟ್ ಅಪ್. ಕೈ ಮುಗಿಲೇಬೇಕಲ್ಲ, ಕೈ ಮುಗಿದು ತಪ್ಪೇನಿದೆ? ದೇಗುಲಕ್ಕೆ ಕೈ ಮುಗಿದು ಬರೋದೇನು ತಪ್ಪೇನಿದೆ? ಈಗ ಇವರು ಹನುಮಂತೇನವ್ರು ಏನ್ ಹೇಳವ್ರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ. ಸೊ ಹಂಗೆ ದೇವ್ರ ಕೆಲಸ ಇದೆಲ್ಲ ಇಲ್ಲಿ ಬರೋದೆಲ್ಲ ಕಷ್ಟಕ್ಕೆ ತೊಂದರೆ ಆದವ್ರೆ ತಾನೇ. ಕರೆಕ್ಟ್ ಆಗಿದ್ದವ್ರು ಯಾರು ಬರ್ತಾರೆ? ಅವ್ರಿಗೆ ತೊಂದರೆ ಆದವ್ರೆ ಇಲ್ಲಿಗೆ ಬರೋದು. ಹಂಗೆ ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ. ಆಮೇಲೆ ಇವತ್ತು ನಾನು ನಿನ್ನೆ ಮೊನ್ನೆಲ್ಲ ಗಮನಿಸಿದೆ, ಬಿಜೆಪಿಯವ್ರಿಗೆ ಬರೀ ಸುಳ್ಳು ಫ್ಯಾಕ್ಟರಿ ಪ್ರಚಾರ ಮಾಡೋದು ನೋಡಿ. ಪಾಪ ಕಮಲನಾಥ್ ವೆರಿ ಸೀನಿಯರ್ ಲೀಡರ್, ಅವರು ಎಲ್ಲೂ ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಈಗ ತಾನೇ ಎಲೆಕ್ಷನ್ ಮುಗಿಸವ್ರೆ, ಬಿಜೆಪಿಗೆ ಹೋಗ್ತೀನಿ ಅಂತ ಅವ್ರನ್ನ ಅವ್ರ ಹೆಸರಿಗೆ ಹೇಳ್ತಿರ್ತಾರೆ. ಇನ್ನು ಯಾರ್ಯಾರ ಹೆಸರೋ ಬರೆದು ಬಿಡ್ತಾರೆ, ಬಿಜೆಪಿ. ಅಲ್ಲ, ಇಷ್ಟು ವರ್ಷ 50 ವರ್ಷ ರಾಜಕಾರಣ ಮಾಡಿ ಗಾಂಧಿ ಕುಟುಂಬ ಜೊತೆ ಇಟ್ಕೊಂಡು ಕಾಂಗ್ರೆಸ್ ಕಟ್ತಂತವ್ರನ್ನ ಬಿಜೆಪಿಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆ ಬಿಜೆಪಿಯವರು ಅವ್ರನ್ನ ಜಾತಿ ಕೆಡಿಸಿ ಸುಮ್ಮನೆ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಎಲ್ಲೂ ಹೋಗಲ್ಲ, ಕಮಲ್ನಾಥ್ ಹೋಗಲ್ಲ, ಯಾರು ಹೋಗಲ್ಲ. ಏನೋ ಟೈಮಲ್ಲಿ ಸ್ವಲ್ಪ ಆಗ್ತಾ ಇರ್ಬೋದಷ್ಟೇ. ಈಗ ಬಿಜೆಪಿ ಸ್ಟ್ರಾಂಗ್ ಇದ್ರೆ ಯಾಕೆ ಕಾಂಗ್ರೆಸ್ ಅವ್ರನ್ನೆಲ್ಲ ಕರ್ಕೋತಾ ಇದ್ದಾರೆ? ಬಿಜೆಪಿ ಇಸ್ ವೀಕ್, ಅದಕ್ಕೆ ಕಾಂಗ್ರೆಸ್ ಅವ್ರನ್ನ ಕಡೆ ನೋಡ್ತಾ ಇದ್ದಾರೆ. ಇಷ್ಟೇ ನಾನು ಹೇಳಿ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.